ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಲಕ್ಷ್ಮಣನನ್ನು ಕುರಿತು ವಿಲಪಿಸಿದುದು, ಸುಷೇಣನ ಮಾತಿನಿಂದ ಹನುಮಂತನು ಓಷ್ಧಿ ಪರ್ವತವನ್ನು ತಂದುದು, ಸುಷೇಣನು ದಿವ್ಯ ಔಷಧಿ ರಸವನ್ನು ಲಕ್ಷ್ಮಣನ ಮೂಗಿಗೆ ಹಿಂಡಲು ಲಕ್ಷ್ಮಣನು ವಿಶಲ್ಯನಾಗಿ ಸುಖದಿಂದೆದ್ದುದು ಎಂಬ 102ನೆಯ ಸರ್ಗಕ್ಕೆ ಸ್ವಾಗತ. ಬಲಾಢ್ಯನಾದ ರಾವಣನ ಶಕ್ತಿಯಿಂದ ಲಕ್ಷ್ಮಣನು ರಕ್ತದಿಂದ ತೊಯ್ದ ಮೈಯುಳ್ಳವನಾಗಿ ಮೂರ್ಛೆ ಹೊಂದಿ ಮಲಗಿರುವುದನ್ನು ನೋಡಿ ಶ್ರೀರಾಮನು ತಡೆಯಲಾರದ ಕೋಪವನ್ನು ಹೊಂದಿ ದುರಾತ್ಮನಾದ ರಾವಣನೊಡನೆ ಪ್ರಬಲವಾದ ಯುದ್ಧವನ್ನು ಮಾಡಿದನು. ಹೀಗೆ ರಾಮನು ಎತ್ತಲಾಗಿ ರಾವಣನ ಮೇಲೆ ಬಾಣಗಳ ಪ್ರಯೋಗವನ್ನು ಮಾಡುತ್ತಿರುವಾಗಲೇ ಸಮೀಪದಲ್ಲಿದ್ದ ಸುಷೇಣನನ್ನು ಕುರಿತು, ವಾನರೋತ್ತಮನೇ, ಇದು ವೀರನಾದ ಈ ಲಕ್ಷ್ಮಣನು ರಾವಣನ ಪ್ರಹಾರದಿಂದ ಬಹಳವಾಗಿ ನೊಂದು ನೆಲದಲ್ಲಿ ಬಿದ್ದು ಹಾವಿನಂತೆ ಹೊರಳುತ್ತಿರುವನು. ಇವನ ಸ್ಥಿತಿಯನ್ನು ನೋಡಿ ನಾನು ವ್ಯಸನವನ್ನು ತಡೆಯಲಾರೆನು. ನನಗೆ ಪ್ರಾಣಕ್ಕಿಂತಲೂ ಪ್ರಿಯತಮನಾದ ಈ ಲಕ್ಷ್ಮಣನು ಹೀಗೆ ರಕ್ತದಿಂದ ಕೊಯ್ದು ನೆಲದಲ್ಲಿ ಬಿಟ್ಟಿರುವುದನ್ನು ಕಂಡು ನನ್ನ ಮನಸ್ಸು ಬಹಳವಾಗಿ ತತ್ತರಿಸುತ್ತಿರುವುದು. ಈ ಸ್ಥಿತಿಯಲ್ಲಿ ನನಗೆ ಯುದ್ಧ ಮಾಡುವುದಕ್ಕೆ ತಾನೇ ಹೇಗೆ ಹುಟ್ಟುವುದು? ಯಾವಾಗಲೂ ಯುದ್ಧೋತ್ಸಾಹವುಳ್ಳವನಾಗಿ ಶುಭ ಲಕ್ಷಣ ಲಕ್ಷಿತನಾದ ಈ ನನ್ನ ತಮ್ಮನು ಹೀಗೆಯೇ ಮೃತಿಯನ್ನು ಹೊಂದಿದ ಪಕ್ಷದಲ್ಲಿ ಇನ್ನು ನನಗೆ ಪ್ರಾಣಗಳಿಂದೇನು, ಸುಖದಿಂದೇನು? ದುರಾತ್ಮನಾದ ರಾವಣನಿಂದ ನನ್ನ ಕಣ್ಣೆದಿರಾಗಿಯೇ ನನ್ನ ತಮ್ಮನು ಹತನಾಗಿ ಬಿದ್ದಿರುವುದನ್ನು ನೋಡಿ ನನ್ನ ಪರಾಕ್ರಮವೇ ನಾಚಿಕೆಗೊಂಡಂತೆ ಹಿಂತಿರುಗುತ್ತಿರುವುದು. ಈ ನನ್ನ ಬಿಲ್ಲು ನನ್ನ ಕೈಯಲ್ಲಿ ನಿಲ್ಲದೆ ಜಾರಿ ಬೀಳುವಂತಿರುವುದು. ಬಾಣಗಳು ವಶ ತಪ್ಪುತ್ತಿರುವವು. ಕಣ್ಣುಗಳಲ್ಲಿ ನೀರು ತುಂಬಿ ದೃಷ್ಟಿಯನ್ನು ಮರೆಸುತ್ತಿರುವುದು. ಮನಸ್ಸಿನಲ್ಲಿ ಆತುರದಿಂದ ಓಡುವಾಗ ಕಾಲುಗಳು ಹಿಂದೆ ಕೆಳಗುವಂತೆ, ನನ್ನ ಅವಯವಗಳೆಲ್ಲವೂ ವಶ ತಪ್ಪಿ ಯಾವ ಕಾರ್ಯವೂ ಸಾಗದಂತೆ ಮನಸ್ಸಿನ ಚಿಂತೆಯು ಅತಿ ತೀವ್ರವಾಗಿ ಹೆಚ್ಚುತ್ತಿರುವುದು. ನನ್ನ ಪ್ರಾಣಗಳ ಮೇಲೆಯೇ ನನಗೆ ಆಸೆಯು ತಗ್ಗುತ್ತಿರುವುದು. ಸುಷೇಣ, ನಾನೇನು ಮಾಡಲಿ ಎಂದನು. ಆಗ ರಾಮನು ತನ್ನ ಹೊರಗಿನ ಪ್ರಾಣದಂತಿದ್ದ ಪ್ರಿಯ ಸಹೋದರನಾದ ಲಕ್ಷ್ಮಣನಿಗೆ ಮರ್ಮಸ್ಥಾನಗಳಲ್ಲಿ ಬಾಣಗಳು ನಾಟಿದುದರಿಂದ ಅವನು ಆ ವೇದನೆಯನ್ನು ತಡೆಯಲಾರದೆ ನೆಟ್ಟುಸಿರು ಬಿಡುತ್ತಿರುವುದನ್ನು ನೋಡಿ ಮನಸ್ಸಂಕಟದಲ್ಲಿಯೂ ದುಃಖದಲ್ಲಿಯೂ ಮುಳುಗಿದವನಾಗಿ ಏನೊಂದೂ ತೋರದೆ ಚಿಂತಾಕುಲನಾಗಿ ನಿಂತಿದ್ದನು. ಆಗ ರಾಮನು ಲಕ್ಷ್ಮಣನ ದುಸ್ಥಿತಿಯನ್ನು ನೋಡಿದ ಹಾಗೆಲ್ಲ ದಿಂದ ಕದಲಿದ ಇಂದ್ರಿಯಗಳುಳ್ಳವನಾಗಿ ದೈನ್ಯದಿಂದ ವಿಲಪಿಸುತ್ತಾ, ಆಹಾ, ನನ್ನ ಪ್ರಿಯ ಸಹೋದರನಾದ ಲಕ್ಷ್ಮಣನು ಬಾಣಹತಿಯಿಂದ ನೊಂದು ನಿಶ್ಚೇಷ್ಟನಾಗಿ ಹೀಗೆ ನೆಲದ ಮಣ್ಣಿನ ಮೇಲೆ ಮಲಗಿರುವುದನ್ನು ನಾನು ನನ್ನ ಕಣ್ಣಾರೆ ನೋಡುವಂತಾಯಿತಲ್ಲ. ಇನ್ನು ನನಗೆ ಈ ಯುದ್ಧದಿಂದಾಗಲಿ ಈ ನನ್ನ ಪ್ರಾಣಗಳಿಂದಾಗಲಿ ಆ ಸೀತೆಯಿಂದಾಗಲಿ ಆಗಬೇಕಾದುದೇನು? ಲಕ್ಷ್ಮಣನು ಹೀಗೆ ಯುದ್ಧಾಗ್ರದಲ್ಲಿ ಶತ್ರುವಿನಿಂದ ಹತನಾಗಿ ಬಿದ್ದಿಡುವಾಗ ನನಗೆ ರಾಜ್ಯದಿಂದೇನು? ಈ ಪ್ರಾಣಗಳೇಕೆ? ಇನ್ನು ನಾನು ಯುದ್ಧ ಮಾಡಿ ಸಾಧಿಸಬೇಕಾದ ಕಾರಣಗಳೇನು? ದೇಶ ದೇಶಗಳಲ್ಲಿಯೂ ಬೇಕು ಬೇಕಾದ ಪತ್ನಿಯರನ್ನು ಪಡೆಯಬಹುದು. ದೇಶ ದೇಶಗಳಲ್ಲಿಯೂ ಬೇಕು ಬೇಕಾದ ಬಂಧುಗಳನ್ನು ಸಂಪಾದಿಸಬಹುದು. ಇಂತಹ ಒಡಹುಟ್ಟದ ತಮ್ಮನು ಯಾವ ಯಾವ ದೇಶವನ್ನು ಸುತ್ತು ಹುಡುಕಿದರೆ ತಾನೇ ಸಿಕ್ಕುವನು? ಎಲ್ಲಿಯೂ ಸಿಕ್ಕಲಾರನು. ಆಹಾ, ಶತ್ರು ದುರ್ಜಯನಾದ ಈ ಲಕ್ಷ್ಮಣನೇ ಹೋದ ಮೇಲೆ ನನಗೆ ರಾಜ್ಯದಿಂದೇನು? ನಾನು ಅಯೋಧ್ಯೆಗೆ ಹಿಂತಿರುಗಿ ಹೋದ ಮೇಲೆ ವತ್ಸಲೆಯಾದ ನನ್ನ ತಾಯಿ ಸುಮಿತ್ರೆಗೆ ನಾನು ಏನೆಂದು ಹೇಳಲಿ? ಅವಳು ನನ್ನನ್ನು ನಿಂದಿಸಿದರೆ ನಾನು ಅದನ್ನು ಕೇಳಿ ಹೇಗೆ ಸಹಿಸಲಿ? ನನ್ನ ಹೆತ್ತ ತಾಯಿಯಾದ ಕೌಸಲ್ಯೆಯಾಗಲಿ ಕೈಕೇಯಿಯಾಗಲಿ ಭರತ ಶತ್ರುಘ್ನರಾಗಲಿ ನನ್ನನ್ನು ನೋಡಿ, ನೀನು ಲಕ್ಷ್ಮಣನನ್ನು ನಿನ್ನ ಸಂಗಡ ಕಾಡಿಗೆ ಕರೆದುಕೊಂಡು ಹೋದವನಲ್ಲವೇ? ಈಗ ಅವನನ್ನು ಎಲ್ಲಿ ಬಿಟ್ಟು ಬಂದೆ ಎಂದು ಕೇಳಿದರೆ ಅವರಿಗೆ ನಾನು ಯಾವ ಸಮಾಧಾನವನ್ನು ಹೇಳಲಿ? ಅವನ ನಿಂದೆಗೆ ಪಾತ್ರನಾಗುವುದಕ್ಕಿಂತಲೂ ನನಗೆ ಇಲ್ಲಿಯೇ ಮರಣವನ್ನು ಹೊಂದುವುದು ಮೇಲು. ಧಾರ್ಮಿಕನಾದ ಲಕ್ಷ್ಮಣನು ನನ್ನ ಕಣ್ಣೆದುರಿಗೆ ಹತನಾಗಿ ಬಿದ್ದಿರುವುದನ್ನು ನಾನೇ ನೋಡುತ್ತಿರುವೆನಲ್ಲ. ಆಹಾ, ಜನ್ಮದಲ್ಲಿ ನಾನು ಎಂತಹ ಘೋರ ಪಾಪವನ್ನು ಮಾಡಿರಬೇಕು? ಆ
ಲಕ್ಷ್ಮಣ, ಪ್ರಿಯ ಸಹೋದರ, ಪುರುಷ ಶ್ರೇಷ್ಠ, ಶೂರಾಗ್ರಣಿ, ಪ್ರಭು, ಇಲ್ಲಿ ನನ್ನನ್ನು ಬಿಟ್ಟು ನೀನೊಬ್ಬನೇ ಪರಲೋಕಕ್ಕೆ ಹೋಗುವೆಯಾ? ದೈನ್ಯದಿಂದ ಗೋಳಿಡುತ್ತಿರುವ ನನ್ನೊಡನೆ ನೀನೇಕೆ ಮಾತಾಡುವುದಿಲ್ಲ? ಲಕ್ಷ್ಮಣ, ಏಳು, ಇದೇಕೆ ಮಲಗಿರುವೆ? ದುಷ್ಟನಾಗಿರುವ ನನ್ನನ್ನು ಕಣ್ಣು ತೆರೆದು ನೋಡು. ಹಿಂದೆ ನಾನು ಆಗಾಗ ದುಃಖಿಸುತ್ತಿದ್ದಾಗಲೂ, ಎಚ್ಚರ ತಪ್ಪಿದಾಗಲೂ, ಪರ್ವತಗಳಲ್ಲಿಯೂ ಅರಣ್ಯಗಳಲ್ಲಿಯೂ ಕಷ್ಟಪಡುತ್ತಿರುವಾಗಲೂ ನೀನು ನನ್ನನ್ನು ಸಮಾಧಾನಪಡಿಸುತ್ತಿದ್ದವನಲ್ಲವೇ? ಈಗೇನು ಸುಮ್ಮನಿರುವೆ ಎಂದು ವಿಲಪಿಸುತ್ತಿದ್ದನು. ಹೀಗೆ ಕರುಣೆಟ್ಟುವಂತೆ ವಿಲಪಿಸಿ ಆಗಾಗ ನಿಟ್ಟುಸಿರು ಬಿಡುತ್ತಾ ಸಂಕಟವನ್ನು ತಡೆಯಲಾರದೆ ಬಾರಿ ಬಾರಿಗೂ ನೆಲದಲ್ಲಿ ಬಿದ್ದು ಹೆರಳುತ್ತಿದ್ದ ರಾಮನನ್ನು ನೋಡಿ ವೀರನಾದ ಸುಷೇಣನು ಉಚಿತ ವಾಕ್ಯಗಳಿಂದ ಅವನನ್ನು ಸಮಾಧಾನಗೊಳಿಸುತ್ತಾ, ಎಲೆ ಮಹಾಬಾಹು, ಇದೇಕೆ ಹೀಗೆ ಚಿಂತಿಸುವೆ? ಲಕ್ಷ್ಮೀವರ್ಧನನಾದ ಈ ಲಕ್ಷ್ಮಣನು ಈಗ ಮೃತನೆಂದು ತಿಳಿಯುವೆಯಾ? ಎಂದಿಗೂ ಇಲ್ಲ. ಇವನ ಮುಖಲಕ್ಷಣವನ್ನು ನೋಡು. ಮುಖದಲ್ಲಿ ವಿಕಾರವಿಲ್ಲ, ಅದರ ಬಣ್ಣವಾದರೂ ಕೆಟ್ಟಿಲ್ಲ, ಮುಖದ ಕಳೆಯಾದರೂ ಕಂದಲಿಲ್ಲ. ಇವನ ಮುಖವು ಉತ್ತಮ ಕಾಂತಿಯಿಂದ ಕೂಡಿ ಪ್ರಸನ್ನವಾಗಿ ಕಾಣುತ್ತಿರುವುದು. ಇವನ ಅಂಗೈಗಳೆರಡು ಕಮಲದಂತೆ ಕೆಂಪಾಗಿರುವವು, ಗಳೆರಡು ಅತ ಪ್ರಸನ್ನಗಳಾಗಿರುವವು. ಕ್ಷತ್ರಿಯೋತ್ತಮನೇ, ಪ್ರಾಣವಿಲ್ಲದವರಿಗೆ ಎಂದಿಗೂ ಈ ವಿಧವಾದ ಲಕ್ಷಣಗಳು ಇರುವುದಿಲ್ಲ. ದೀರ್ಘಾಯುಷ್ಮಂತರಾದ ಮನುಷ್ಯರಿಗೆ ಮಾತ್ರವೇ ಮುಖಲಕ್ಷಣವು ಈ ವಿಧವಾಗಿರುವುದು. ರಾಮ, ಈಗ ಲಕ್ಷ್ಮಣನು ಜೀವಿತನಾಗಿಯೇ ಇರುವನೇ ಹೊರತು ಮೃತನಾಗಿಲ್ಲ. ನಿಷ್ಕಾರಣವಾಗಿ ನೀನು ದುಃಖಿಸಬಾರದು. ಎಲೆ ವೀರನೇ, ಈಗ ಲಕ್ಷ್ಮಣನು ಮೂರ್ಛಿತನಾದಂತೆ ಕೈಕಾಲುಗಳನ್ನು ಚಾಚಿ ನೆಲದಲ್ಲಿ ಮಲಗಿದ್ದರು. ಉಸಿರಾಡುವುದರಿಂದ ಇವನ ಹೃದಯವು ಆಗಾಗ ಹೊಡೆದುಕೊಳ್ಳುವುದನ್ನು ನೋಡು. ಇದರಿಂದಲೇ ಇವನು ಬದುಕಿರುವನೆಂದು ಸ್ಪಷ್ಟವಾಗಿ ತಿಳಿಯಬಹುದು ಎಂದನು. ವಾಕ್ಯ ವಿಶಾರದನಾದ ಸುಷೇಣನು ಈ ಮಾತುಗಳಿಂದ ಸಮಾಧಾನಪಡಿಸಿ ಉಬ್ಬಿದ ಬೆಲ್ಲಗಳಿಂದ ಮುಂದೆ ನಿಂತಿದ್ದ ಹನುಮಂತನನ್ನು ನೋಡಿ, ಎಲೆ ಸೌಮ್ಯನೇ, ನೀನು ಈ ಕ್ಷಣವೇ ಇಲ್ಲಿಂದ ಹೊರಟು ಮೊದಲು ನಿನಗೆ ಜಾಂಬವಂತನು ಹೇಳಿದ್ದ ಔಷಧಿ ಪರ್ವತಕ್ಕೆ ಹೋಗು. ಅದರ ದಕ್ಷಿಣ ಶಿಖರದಲ್ಲಿ ಕೆಲವು ದಿವ್ಯ ಔಷಧಿಗಳುಂಟು. ಅವುಗಳಲ್ಲಿ ಶಲ್ಯಬಾಧೆ ನೀಗಿಸತಕ್ಕ ವಿಶಲ್ಯಕರಣಿ ಎಂಬ ಮಹೌಷಧಿಯನ್ನು, ಸಾಮಾನ್ಯಕರಣಿ, ಸಂಜೀವಕರಣಿ, ಸಂಧಾನಕರಣಿಗಳೆಂಬ ಬೇರೆ 3 ಮಹೌಷಧಿಗಳನ್ನು ಶೀಘ್ರದಲ್ಲಿಯೇ ಇಲ್ಲಿಗೆ ತರಬೇಕು. ಮಹಾತ್ಮನಾದ ಈ ಲಕ್ಷ್ಮಣನನ್ನು ಆ ಮಹೌಷಧಿಗಳಿಂದಲೇ ಬದುಕಿಸಬೇಕಾಗಿದೆ ಎಂದನು. ಈ ಮಾತನ್ನು ಕೇಳಿದೊಡನೆ ಹನುಮಂತನು ಅಲ್ಲಿಂದ ಹಾಗೆಯೇ ಹಾರಿ ಔಷಧಿ ಪರ್ವತ ಸಮೀಪಕ್ಕೆ ಬಂದು ನೋಡಿದನು. ಅಲ್ಲಿ ಆ ಮಹೌಷಧಿಗಳ ಸ್ವರೂಪವೊಂದು ಅವನಿಗೆ ಸ್ಪಷ್ಟವಾಗಿ ತಿಳಿಯದೆ ಹೋದುದರಿಂದ ಚಿಂತಿಸುತ್ತಿದ್ದನು. ಎಣೆಯಿಲ್ಲದ ತೇಜಸ್ಸುಳ್ಳ ಆ ಹನುಮಂತನಿಗೆ ಕೊನೆಗೆ ಒಂದು ಆಲೋಚನೆಯು ತೋರಿತು. ಆಗ ತನ್ನಲ್ಲಿ ತಾನು, ಇಲ್ಲಿ ನಾನು ಈ ಔಷಧಿಗಳನ್ನು ಹುಡುಕುತ್ತಾ ಕಾಲವನ್ನು ಕಳೆದರೆ ಕಾರ್ಯವು ಕೆಡುವುದು. ಆ ಶಿಖರವನ್ನೇ ಕಿತ್ತು ಅಲ್ಲಿಗೆ ಸಾಗಿಸಿಬಿಡುವೆನು. ಮನಪ್ರಸಾದ್ಯಾದಿ ಅನುಮಾನಗಳಿಂದ ಲಕ್ಷ್ಮಣನಿಗೆ ಸುಖವನ್ನುಂಟು ಮಾಡತಕ್ಕ ಆ ಮಹೌಷಧಿಗಳು ಈ ಶಿಖರದಲ್ಲಿಯೇ ಹುಟ್ಟಿರಬೇಕೆಂದು ತೋರುವುದು. ಸುಷೇಣನು ಈ ದಕ್ಷಿಣ ಶಿಖರವನ್ನೇ ಗುರುತಾಗಿ ಹೇಳಿರುವನು. ಈಗ ನಾನು ಆ ಮೂಲಿಕೆಯನ್ನು ತಿಳಿಯಲಾರದುದಕ್ಕಾಗಿ ತಿರುಗಿ ಸುಷೇಣನನ್ನು ಕೇಳಿ ಬರಬೇಕೆಂದು ಪರೀಕ್ಷೆಯಿಂದ ಹೋದ ಪಕ್ಷದಲ್ಲಿಯೂ ಎಲ್ಲವೂ ಮೀರಿ ಹೋಗುವುದು. ಲಕ್ಷ್ಮಣನಿಗೆ ಪ್ರಾಣಹಾನಿಯನ್ನುಂಟು ಮಾಡಿದ ದೋಷವು ನನ್ನ ಮೇಲೆಯೇ ಬೀಳುವುದು. ವಾನರರೆಲ್ಲರೂ ನನ್ನನ್ನು ಕೈಲಾಗದವನೆಂದು ಹೀಗಳೆಯುವರು ಎಂದು ನಿಶ್ಚಯಿಸಿಕೊಂಡನು. ಕೂಡಲೇ ಬಲಾಢ್ಯನಾದ ಹನುಮಂತನು ಆ ಪರ್ವತ ಶಿಖರದ ಬಳಿಗೆ ಬಂದು ಅದರ ತಲೆಯನ್ನು ಹಿಡಿದು 3 ಆವರ್ತಿ ಕದಲಿಸಿ ಪಿತಗಳಾದ ಬಗೆ ಬಗೆಯ ವೃಕ್ಷ ಸಮೂಹಗಳೊಡನೆ ಆ ಪರ್ವತವನ್ನು ಮೀಟಿ ತೆಗೆದು 2 ಕೈಗಳಿಂದಲೂ ಅದನ್ನು ಮೇಲಕ್ಕೆತ್ತಿಕೊಂಡನು. ಆ ಕಾಲದಲ್ಲಿ ಜಲಪೂರ್ಣವಾದ ಕಾಳ ಮೇಘದಂತೆ ಹನುಮಂತನು ಆ ಪರ್ವತವನ್ನೆತ್ತಿಕೊಂಡು ಮಹಾವೇಗದಿಂದ ಹಾರಿ ಬಂದು ರಾಮಾದಿಗಳ ಸಮೀಪವನ್ನು ಸೇರಿ ಅಲ್ಲಿ ವಾನರ ಸೈನ್ಯದ ನಡುವೆ ಆ ಪರ್ವತವನ್ನು ತಂದಿಟ್ಟನು. ಆಮೇಲೆ ಆಯಾಸ ಪರಿಹಾರಾರ್ಥವಾಗಿ ಸ್ವಲ್ಪ ವಿಶ್ರಾಂತಿ ಹೊಂದಿ ಸುಷೇಣನನ್ನು ಕುರಿತು, ಎಲೆ ವಾನರ ಶ್ರೇಷ್ಠನೇ, ನೀನು ಹೇಳಿದ ಮೂಲಿಕೆಗಳ ಗುರುತು ನನಗೆ ತಿಳಿಯದೆ ಹೋಯಿತು. ಅದಕ್ಕಾಗಿ ನಾನು ಆ ಪರ್ವತದ ದಕ್ಷಿಣ ಶಿಖರವನ್ನೇ ಮೊತ್ತ ತಂದುತ್ತಿರುವೆನು ಎಂದನು. ಇದನ್ನು ಕೇಳಿ ಸುಷೇಣನು ವಾನರೋತ್ತಮನಾದ ಆ ಹನುಮಂತನನ್ನು ಬಹಳವಾಗಿ ಕೊಂಡಾಡುತ್ತಾ ಅದರಲ್ಲಿ ಬೇಕಾದ ಮೂಲಿಕೆಗಳನ್ನು ಕಿತ್ತುಕೊಂಡನು.
ದೇವತೆಗಳಿಗೂ ಸಾಧ್ಯವಲ್ಲದ ಹನುಮಂತನ ಕಾರ್ಯವನ್ನು ನೋಡಿ ಆ ಯುದ್ಧ ಭೂಮಿಯಲ್ಲಿದ್ದ ರಾಕ್ಷಸರು ಕೂಡ ಆಶ್ಚರ್ಯದಿಂದ ಸ್ತಬ್ಧರಾಗಿದ್ದರು. ಇದರಲ್ಲಿ ಸುಷೇಣನು ಆ ಔಷಧಿಯ ರಸವನ್ನು ಲಕ್ಷ್ಮಣನ ಮೂಗಿನಲ್ಲಿ ಹಿಂಡಿದನು. ಶಲ್ಯ ಬಾಧೆಯಿಂದ ಪೀಡಿತನಾಗಿದ್ದ ಲಕ್ಷ್ಮಣನು ಆ ಔಷಧಿ ಗಂಧವನ್ನು ಮೂಸಿದೊಡನೆ ವಿಶಲ್ಯನಾಗಿ ದೇಹದಲ್ಲಿ ಯಾವ ಬಾಧೆಯೂ ಇಲ್ಲದೆ ಗುಣ ಹೊಂದಿ ನೆಲದಿಂದ ಮೇಲಕ್ಕೆದ್ದು ನಿಂತನು. ಮೇಲೆದ್ದು ನಿಂತ ಲಕ್ಷ್ಮಣನನ್ನು ನೋಡಿ ಅಲ್ಲಿದ್ದ ವಾನರರೆಲ್ಲರೂ ಸುಷೇಣನನ್ನು ಭಲೆ ಭಲೆ ಎಂದು ಕೊಂಡಾಡಿದರು. ಆಗ ಪರಂತಪನಾದ ರಾಮನು ಸಂತೋಷದಿಂದ ಲಕ್ಷ್ಮಣನನ್ನು ಬಾ ಬಾ ಎಂದು ಕರೆದು ಆನಂದ ಬಾಷ್ಪವನ್ನು ಸುರಿಸುತ್ತಾ ಅವನನ್ನು ಪ್ರೀತಿಯಿಂದ ಕೊಂಡು, ಅಪ್ಪ ಲಕ್ಷ್ಮಣ, ವೀರಾಗ್ನಿ, ಬದುಕಿ ಬಂದ ನಿನ್ನನ್ನು ನಾನು ನನ್ನ ಮಹಾಭಾಗ್ಯವಶದಿಂದ ಪುನಃ ನೋಡುವಂತಾಯಿತು. ಎಲೆ ಬತ್ತನೆ, ನೀನು ಹೀಗೆಯೇ ಮೃತ ಹೊಂದಿದ್ದ ಪಕ್ಷದಲ್ಲಿ ನನ್ನ ಗತಿ ಏನು? ಆಗ ನನಗೆ ಈ ನನ್ನ ಪ್ರಾಣಗಳಿದ್ದ ಫಲವೇನು? ಆ ಸೀತೆಯಿಂದೇನು? ನಾನು ಯುದ್ಧದಲ್ಲಿ ಜಯಿಸಿ ಮಾಡಬೇಕಾದುದೇನು ಎಂದನು. ಮಹಾತ್ಮನಾದ ರಾಮನು ಈ ಮಾತನ್ನು ಹೇಳುತ್ತಿರುವಾಗಲೇ ಲಕ್ಷ್ಮಣನು ತನ್ನಣ್ಣನ ಮನೋವ್ಯಥೆಯನ್ನು ನೋಡಿ ತಾನೂ ದುಃಖಿಸುತ್ತಾ ಮೊದಲು ಮಾತುಗಳಿಂದ ಅವನನ್ನು ಕುರಿತು, ಅಣ್ಣ, ನಿನ್ನ ಪರಾಕ್ರಮವು ಯಾವಾಗಲೂ ವ್ಯರ್ಥವಾಗತಕ್ಕದಲ್ಲ. ಅಂತಹ ಅಮೋಘ ವೀರ್ಯವುಳ್ಳ ನೀನು ರಾವಣನನ್ನು ಕೊಂದು ವಿಭೀಷಣನಿಗೆ ಲಂಕಾರಾಜ್ಯವನ್ನು ಒಪ್ಪಿಸಿಕೊಡುವುದಾಗಿ ಮೊದಲೇ ಪ್ರತಿಜ್ಞೆ ಮಾಡಿರುವೆಯಲ್ಲವೇ? ಈಗ ಕೇವಲ ಬಲಹೀನರಾದ ಅಲ್ಪ ಜನರಂತೆ ನೀನು ಈ ಮಾತನ್ನು ಹೇಳುವುದು ಯುಕ್ತವೇ? ಸತ್ಪುರುಷರು ಎಷ್ಟೇ ಮಹಾವಿಪತ್ತು ಬಂದರೂ ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸುವುದೇ ಮಹತ್ವಕ್ಕೆ ಲಕ್ಷಣವು. ಹೀಗಿರುವಾಗ ನೀನು ನನಗಾಗಿ ಸೀತೆಯಲ್ಲಿಯೂ ಜಯದಲ್ಲಿಯೂ ನಿರಾಶೆಯನ್ನು ತೋರಿಸಬಹುದೇ? ಇದು ಯುಕ್ತವಲ್ಲ. ರಾವಣನನ್ನು ಕೊಂದು ನಿನ್ನ ಪ್ರತಿಜ್ಞೆಯನ್ನು ಕೊನೆ ಮುಟ್ಟಿಸು. ಹರಿತವಾದ ಕೋರೆ ಹಲ್ಲುಗಳಿಂದ ಕೂಡಿ ಗರ್ಜಿಸುತ್ತಿರುವ ಸಿಂಹದ ಮಧ್ಯೆ ಮುಂದೆ ಸಿಕ್ಕಿಬಿದ್ದ ಮಹಾಗಜದಂತೆ ನಿನ್ನ ಬಾಣಗಳಿಗೆ ಸಿಕ್ಕಿಬಿದ್ದ ಶತ್ರುವು ಬದುಕಿ ಹೋಗುವ ಮಾತು ಸುಳ್ಳು. ಈಗ ಮುಖ್ಯವಾಗಿ ನನಗೆ ಈ ಸೂರ್ಯನು ತನ್ನ ಸಂಚಾರ ಕಾರ್ಯವನ್ನು ಮುಗಿಸಿಕೊಂಡು ಅಸ್ತಮಿಸುವುದರೊಳಗಾಗಿಯೇ ಪುರಾತ್ಮನಾದ ರಾವಣನನ್ನು ತೀರಿಸಬೇಕೆಂಬ ಆತುರವು ಹುಟ್ಟಿರುವುದು. ರಾಮ, ಇನ್ನು ಹೆಚ್ಚು ಮಾತಿನಿಂದೇನು? ಯುದ್ಧದಲ್ಲಿ ರಾವಣನನ್ನು ಕೊಲ್ಲಬೇಕೆಂಬ ಕೋರಿಕೆ ಇದ್ದರೆ ನೀನು ಹಿಂದೆ ವಿಭೀಷಣನಿಗೆ ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ತಪ್ಪಬಾರದೆಂದು ಅಭಿಪ್ರಾಯವಿದ್ದರೆ ಮತ್ತು ಜನಕಪುತ್ರಿಯಾದ ಆ ಸೀತೆಯಲ್ಲಿಯೂ ನಿಜವಾಗಿ ನಿನಗೆ ಪ್ರೀತಿ ಇದ್ದರೆ ನಾನು ಹೇಳಿದ ಈ ಕಾರ್ಯವನ್ನು ಶೀಘ್ರದಲ್ಲಿಯೇ ಕೊನೆ ಮುಟ್ಟಿಸು ಎಂದನು. ಇಲ್ಲಿಗೆ 102ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.